ಮುಂದಿನ ದಿನ ಏನಂದರೆ ಇದು ಮೈನ್ ಗೇಟ್ ಇದೆಯಲ್ಲ, ತಹಶೀಲ್ದಾರ್ ಎಂಟ್ರಿ ಗೇಟು ಕ್ಲೋಸ್ ಮಾಡಿ ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಮತ್ತೆ ರೇಂಜರ್ ಆಫೀಸು ಎಂಟ್ರಿ ಗೇಟ್ ಕ್ಲೋಸ್ ಮಾಡಿ ಅಲ್ಲೊಂದು ಟೀಮು ಇಲ್ಲೊಂದು ಟೀಮು ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಅನಿರ್ದಿಷ್ಟಾವಧಿ ಮುಷ್ಕರ ಯಾರೋ ಬಾಬಾ ಸಾಹೇಬ್ರು ಪುತ್ಥಳಿ ಮುಂದೆ ಮಾಡಲಿಕ್ಕೆ ನಾವೆಲ್ಲ ಮುಂದಿನ ಸಕಲ ಸಿದ್ಧತೆಗಳನ್ನೆಲ್ಲ ಎಲ್ಲ ಸಂಘಟನೆಯಿಂದ ಸೇರಿ ನಾವು ಮಾಡ್ತಾಯಿದ್ವಿ. ರಾಜ್ಯಾದ್ಯಂತ ಕೂಡ ಈ ಹೋರಾಟ ಮಾಡ್ತೀವಿ. ಯಾಕಪ್ಪ ಅಂದರೆ 57 ಕೆರೆ ನೀರು ಬರ್ತಾ ಇದೆ, ಭದ್ರಾ ಮೇಲ್ದಂಡೆ ನೀರು ಬರ್ತಾ ಇದೆ. ಈ ಎಲ್ಲ ನೀರು ಬರೋಷ್ಟೊತ್ತಿಗೆ ನಮ್ಮ ಜಮೀನೆಲ್ಲ ಕಿತ್ಕೊಂಡ್ಬಿಡ್ತಾರೆ. ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಪರಿಸ್ಥಿತಿಯನ್ನು ಮುಂದೆ ನಾವು ಅವ್ರಿಗೆ ಏನು ಎಲ್ಲ ನಮ್ಮಪ್ಪ ನಮ್ಮ ತಾತರ ಮಾರ್ಕೊಂಡು ಹೋಗಿದಾರಪ್ಪ ಅಂತ ಈ ಒಂದು ಪದ ಬರ್ದಂಗೆ ಅವ್ರಿಗೆ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಏನೆಲ್ಲ ಉಳಿಸ್ಬೇಕೋ ಉಳಿಸೋ ಒಂದು ನಿಟ್ಟಿನಲ್ಲಿ ನಮ್ಮ ಜೀವಕ್ಕೆ ಏನೇ ತೊಂದರೆ ಆದರೂ ನಾವು ಯಾರು ಎದುರ್ದಂಗೆ ಎಲ್ಲರೂ ಒಮ್ಮತದಿಂದ ಹೋರಾಟ ಮಾಡ್ತೀವಿ. ಯಾಕಂದರೆ ಈ ಮಲ್ಟಿನ್ಯಾಷನಲ್ ಕಂಪ್ನಿಯವರು ನಮ್ಮನ್ನು ಏನು ಮಾಡೋಕ್ಕೂ ರೆಡಿ ಅದ. ಅದಕ್ಕೆ ಧ್ವನಿ ಎತ್ತಕ್ಕೆ ಎಲ್ಲರೂ ಎದುರ್ತಿರೋದು. ನಾವಿವಾಗ ಎಲ್ಲ ಟೀಮ್ ಚೆನ್ನಾಗಿದೆ. ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ, ತಕ್ಷಣಕ್ಕೆ ಮತ್ತು ಫಾರೆಸ್ಟ್ ಇಲಾಖೆ ಆಗಲಿ ಇನ್ನು 3 ದಿನದೊಳಗೆ ಅದೇನಾದರೂ ಕಾಮಗಾರಿ ಇವಾಗೇನು ಕಾಮಗಾರಿ ಮುಗಿಸಿ ರನ್ನಿಂಗ್